ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ದೇವಿಕಾ, ಊರು ಮೈಸೂರು, ವಯಸ್ಸು 36 ವರ್ಷ ತುಂಬಿದೆ. ಸಮಸ್ಯೆ ಎರಡನೇ ಮದುವೆ ಆಗಬೇಕು. ಎತ್ತರ ಬಂದು 5.4 ಅಡಿ ಎತ್ತರ. ಮೈಬಣ್ಣ ಗೋಧಿ ಬಣ್ಣ. ಹವ್ಯಾಸ ಸಂಗೀತ ಕೇಳುವುದು. ವಿದ್ಯಾರ್ಹತೆ 10th ಪಾಸ್ ಆಗಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2019ನ ಹುಂಡೈ ಕ್ರೇಟಾ 1.6 SX ಪ್ಲಸ್ AT ಪೆಟ್ರೋಲ್ ಕಾರಿನ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎರಡನೇ ಮದುವೆಗೆ ಕಾರಣಗಳು: ಗಂಡ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಆಗುತ್ತಿಲ್ಲ. ಒಂಟಿ ಬದುಕಿಗೆ ಸುಖ ಶಾಂತಿ ನೀಡಲು ವರ ಬೇಕು. ಜೀವನದ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಲು ಗಂಡನ ಅವಶ್ಯಕತೆ ಇದೆ. ಕತ್ತಲೆಯ ಬದುಕಿಗೆ ಆಶಾದೀಪನಾಗಲು ಗಂಡ ಬೇಕು. ಪ್ರೀತಿಯ ಅವಶ್ಯಕತೆ ಇದೆ, ದುಡ್ಡಿನ ಅವಶ್ಯಕತೆ ಇಲ್ಲ. 40 ವರ್ಷದ ಒಳಗಿನವರು ಮಾತ್ರ ಆಗಿರಬೇಕು. ಹುಡುಗನ ಗುಣಗಳು ಹೀಗಿರಲಿ: ಒಳ್ಳೆಯ ಗುಣ ಸ್ವಭಾವದಿಂದ ಕೂಡಿರಬೇಕು. ಬದುಕಿನ ಏಳು ಬೀಳುಗಳು ನೋಡಿರಬೇಕು. ಹೆಣ್ಣಿನ ಅಂತರಂಗವನ್ನ ಅರ್ಥ ಮಾಡಿಕೊಂಡಿರಬೇಕು. ಮುಖ್ಯವಾಗಿ ಸಹನೆ ತಾಳ್ಮೆ ಇರಬೇಕು. ಸಮಸ್ಯೆಗಳನ್ನ ಎದುರಿಸುವ ಮನೋಬಲ ಇರಬೇಕು. ಹೆಣ್ಣಿನ ಬಗ್ಗೆ ಪ್ರೀತಿ ಆತ್ಮಗೌರವ ಕೂಡ ಹೊಂದಿರಬೇಕು. ಸ್ವಲ್ಪ ಮಟ್ಟಿಗೆ ವಿದ್ಯಾವಂತನಾಗಿ ಇರಬೇಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2019ನ ಹುಂಡೈ ಕ್ರೇಟಾ 1.6 SX ಪ್ಲಸ್ AT ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ, ಫೋಟೋಗಳು ಬಂದು ಎಲ್ಲ ಈ ರೀತಿಯಾಗಿ ಇವೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 13,75,000 ಆಗಿರುತ್ತೆ. 2019ನಲ್ಲಿ ಈ ಕಾರನ್ನ ಪರ್ಚೇಸ್ ಮಾಡಿರ್ತಾರೆ. 31,000 ಕಿಲೋಮೀಟರ್ ಇದರ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2019 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಲ್ಮೋಸ್ಟ್ ಆಟೋಮೆಟಿಕ್ 6 ಗೇರ್ಸ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಕಾರಿನ ಒಂದು ಫ್ರಂಟ್ ಆಂಗಲ್, ಬ್ಯಾಕ್ ಆಂಗಲ್ ಮತ್ತು ಸೈಡ್ ಆಂಗಲ್, ಒಳಗಡೆ ಸೀಟ್ ಎಲ್ಲ ಈ ರೀತಿ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಂಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ 1591 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು ಪೆಟ್ರೋಲ್, ಡ್ಯೂಲ್, VT ಇಂಜಿನ್ ಆಗಿರುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 122 BHP ಮತ್ತೆ RPM ಬಂದು 6400 ಅಂತ ಹೇಳಿಕೊಂಡಿದ್ದಾರೆ. ಮತ್ತೆ ಟೋರ್ಕ್ಯೂ ಬಂದು 154 Nm ಆಗಿರುತ್ತೆ. ಮೈಲೇಜ್ ಬಂದು 15.29 kmpl ಅಂತ ಹೇಳಿಕೊಂಡಿದ್ದಾರೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS4 ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇಷ್ಟು ಈ ಒಂದು ಕಾರಿನ ಫುಲ್ ರಿವ್ಯೂ ಆಗಿರುತ್ತೆ. ನಿಮ್ಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.